ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಶೇಷ ಏನಪ್ಪ ಅಂದರೆ ಹನುಮ ಜಯಂತಿ ಅಂದರೆ ಆಂಜನೇಯ ಹುಟ್ಟಿದ ದಿವಸ. ಸಾಮಾನ್ಯವಾಗಿ ವರ್ಷದಲ್ಲಿ ನಮ್ಮ ಭಾರತದಲ್ಲಿ 2 ಸಲ ಆಚರಣೆ ಮಾಡ್ತೀವಿ ಆಂಜನೇಯನ ಹನುಮ ಜಯಂತಿನ. ಒಂದು ಏಪ್ರಿಲ್ ತಿಂಗಳಲ್ಲಿ ಮತ್ತು ಇನ್ನೊಂದು ಡಿಸೆಂಬರ್ ತಿಂಗಳಲ್ಲಿ. ಏಪ್ರಿಲ್ ತಿಂಗಳಲ್ಲಿ ಆಚರಣೆ ಮಾಡೋದು ಹನುಮ ವಿಜಯ ಜಯಂತಿ ಅಂತ ಹೇಳಿ. ಎರಡನೇದು ಬಂದು ಡಿಸೆಂಬರಲ್ಲೇ ಹನುಮ ಜನ್ಮ ತಾಳಿದ್ದು. ಹನುಮ ಯಾರ ಮಗನಪ್ಪ ಅಂದರೆ ಅಂಜನಾ ಮತ್ತು ಕೇಸರಿ ಅವರ ದಂಪತಿಗಳ ಮಗನಾಗಿ ಹನುಮಂತ ಜನ್ಮ ತಗೊತಾನೆ. ಅವನು ಭಾಗಶಃ ಎಲ್ರಿಗೂ ಗೊತ್ತಿರುತ್ತೆ, ರಾಮನ ಬಂಟ. ಮತ್ತು ಭಾಳಷ್ಟು ಹೆಸರಿದೆ ಆಂಜನೇಯನ ಬಗ್ಗೆ ಹೇಳಲಿಕ್ಕೆ, ಸುಮಾರು ದಿವಸಗಳು ಸಾಲಲ್ಲ. ನಮ್ಮೂರಿನಲ್ಲಿ ಒಂದು ಊರು ಮುಂದೆ ಒಂದು ದೇವಸ್ಥಾನ ಇದೆ, ಪುರಾತನವಾದಂಥ ದೇವಸ್ಥಾನ, ಕಂಬದ ಆಂಜನೇಯ ಅಂಥೇಳಿ. ಸೊ ಅದು ಬಿಟ್ಟರೆ ಇದು ಶಿವ ಅಭಯಾಂಜನೇಯ ದೇವಸ್ಥಾನ ಅಂಥೇಳಿ. ಈ ದೇವಸ್ಥಾನವನ್ನು ನಮ್ಮೂರಿನವರೇ ಆದ ದಿವಂಗತ ಸಬ್ ರಿಜಿಸ್ಟರ್ ಆಫೀಸರ್ ಎಸ್ ಶಾಂತಯ್ಯ ಅವರು ಕಟ್ಟಿಸಿದಂಥ, ಅವರು ತನು ಮನ ಧನ ಎಲ್ಲ ಶ್ರದ್ಧೆ ವಹಿಸಿ ಕಟ್ಟಿದಂಥ ದೇವಸ್ಥಾನ ಇದು. ಸೊ ಇವತ್ತು ಸಂಜೆ ಬೆಳಗ್ಗೆ ಕಂಬದ ಆಂಜನೇಯಂಗೆ ಪೂಜೆ ಅಭಿಷೇಕ ಇತ್ತು, ಅಲ್ಲೂ ಪ್ರಸಾದ ವಿನಿಯೋಗ, ಮತ್ತು ಹನುಮ ಜಯಂತಿ ಅಲ್ಲೂ ಮಾಡಿದ್ದಾಯಿತು. ಸೊ ಸಂಜೆ ಬಂದು ಇಲ್ಲಿ ಶಿವ ಅಭಯ ಆಂಜನೇಯನಿಗೆ ಹನುಮ ಜಯಂತಿನ ಮತ್ತು ಅಲ್ಲಿನ ಅಭಿಷೇಕ ಮತ್ತು ಅಲ್ಲೂ ಪ್ರಸಾದ ವಿನಿಯೋಗ ಎಲ್ಲ ವ್ಯವಸ್ಥೆ ಮಾಡಿದರು. ಸೊ ಇಲ್ಲಿ ಏನಪ್ಪ ಅಂದರೆ ಆಂಜನೇಯನ ಸ್ಮರಿಸೋದು ಪ್ರತಿಯೊಬ್ಬರಿಗೂ ಅನ್ವಯವಾಗುವಂತೆ, ಎಲ್ಲರ ಬಾಯಲ್ಲೂ ಬರುವಂತೆ ಒಂದು ಮಂತ್ರ ಇದೆ. ಏನಪ್ಪ ಅದು ಮಂತ್ರ ಅಂದರೆ, ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಇದು ಎಲ್ಲರ ಬಾಯಿನಲ್ಲೂ ಆಡ್ತಕ್ಕಂಥ ಒಂದು ಮಂತ್ರವಾಗಿದೆ. ಸೊ ಇಲ್ಲಿ ಮತ್ತು ಆಂಜನೇಯನಿಗೆ ಭಾಳಷ್ಟು ಹೆಸರುಗಳಿದೆ. ಈ ಮಂತ್ರದಲ್ಲೇ ಅವನು ಯಾರು ಮತ್ತು ಅವನಿಗೆ ಎಷ್ಟು ಶಕ್ತಿ ಇತ್ತು, ಅವನು ಯಾರು ಬಂಟನಾಗಿದ್ದ, ಎಲ್ಲ ಸಹ ಇದರಲ್ಲೇ ಮಂತ್ರದಲ್ಲಿದೆ. ಸೊ ಇಲ್ಲಿ ಅಭಯಾಂಜನೇಯನಿಗೆ ಇವತ್ತಿನ ಕರ್ತೃಗಳು ಶ್ರೀಮತಿ ವೀಣಾ ಲಕ್ಷ್ಮೀಶ್ ಬಾಬು ಅವರು ಹಮ್ಮಿಕೊಂಡಿದ್ರು. ಎಲ್ಲ ಸಕಲ ಜಾತಿ ಭೇದ ಮತ ವಯಸ್ಸು ಯಾವುದು ಅಂತರ ಇಲ್ದಂಗೆ ಎಲ್ಲರೂ ಸಹ ಭಾಗಿಯಾಗಿ ಅಭಿಷೇಕದಲ್ಲಿ, ಪೂಜೆಯಲ್ಲಿ, ಪ್ರಸಾದ ವಿನಿಯೋಗದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ರು. ಸೊ ಇದೊಂದು ಭಾಳ ಖುಷಿ. ಪ್ರತಿಯೊಂದು ಗ್ರಾಮದಲ್ಲೂ ಸಹ ಎಲ್ಲೇ ಹೋದರೂ ಯಾವ ದೇವಸ್ಥಾನ ಇಲ್ಲ ಅಂದರೂ ಆಂಜನೇಯ ದೇವಸ್ಥಾನ ಇದ್ದೇ ಇರುತ್ತೆ. ಯಾಕೆಂದರೆ ಹನುಮಂತ ಅಂದರೆ ಎಲ್ರಿಗೂ ಅಷ್ಟು ಇಷ್ಟ ದೇವರು. ಮತ್ತು ಆಂಜನೇಯಂದು ಏನಪ್ಪ ಅಂದರೆ, ಎಂಥ ಕಷ್ಟ ಇದ್ದರೂ ಆಂಜನೇಯನ ಪಾದ ಹಿಡ್ಕೊಂಬಿಟ್ರೆ ಎಲ್ಲ ಕಷ್ಟಗಳು ದೂರವಾಗುತ್ತಂತೆ, ಹಂಗಂತ ತಿಳಿದಿರೋರು ಹೇಳ್ತಾರೆ. ಸೊ ಇಲ್ಲಿ ನಮಗೆ ಒಂದು ಪೂಜೆ ಕೂತ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದರು ನಮ್ಮ ಊರಿನ ಈಶ್ವರನ ದೇವಸ್ಥಾನದ ಅರ್ಚಕರಾದಂಥ ವೇದಬ್ರಹ್ಮ ಶ್ರೀ ಲಿಂಗದೇವರು ಮತ್ತು ಅವರ ಶಿಷ್ಯವರಿಂದ ಎಲ್ಲ ಬಂದು ಪೂಜೆ ನೆರವೇರಿಸ್ಕೊಟ್ರು. ಅವ್ರಿಗೂ ಒಂದು ದೊಡ್ಡ ಧನ್ಯವಾದ. ಮತ್ತು ಯಾವುದೇ ಊರಿನಲ್ಲಾಗಲಿ ಒಂದು ಕಾರ್ಯಕ್ರಮ ಅಂತ ಮಾಡಿದಾಗ ಭಾಳ ಖುಷಿ ಅನಿಸುತ್ತೆ. ಒಂದು ಪೂಜೆ ಪುನಸ್ಕಾರ, ಅನ್ನದಾಸೋಹ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಪ್ರತೀಕ ಇದು. ಯಾವುದೇ ದೇವಸ್ಥಾನದ ಒಂದು ಫಂಕ್ಷನ್ ಮಾಡ್ತಾರೆ ಅಂದರೆ ಅಲ್ಲಿ ಪ್ರಸಾದ ಇದ್ದೇ ಇರುತ್ತೆ. ಅದು ಮೇಲಾಗಿ ನಮ್ಮ ಕರ್ನಾಟಕದಲ್ಲಿ ಅಂದರೆ ಎತ್ತಿದ ಕೈ ಅನ್ನ ಹಾಕೋದ್ರಲ್ಲಿ. ಸೊ ಇದೊಂದು ಖುಷಿ ವಿಚಾರ. ಇದು ಒಳ್ಳೆ ಬೆಳವಣಿಗೆ. ಯಾಕೆಂದರೆ ಯಾರೋ ಕಟ್ಸಿರೋದು ಅದು ಅಷ್ಟೇ ಮುಖ್ಯ, ಮತ್ತು ಅದನ್ನು ನಡ್ಸ್ಕೊಂಡು ಹೋಗೋದಿದೆಯಲ್ಲ ಅದು ಭಾಳ ಮುಖ್ಯ. ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶರಣಯ್ಯ. जय हनुमान ज्ञान गुण सागर जय कपीश तिह लोक